ದ್ವೇಷವನ್ನು ಕೂಡ ಅಂತ. ಬಹುಶಃ ದ್ವೇಷ ಮಾಡೋದಕ್ಕೂ ಪ್ರೀತಿ ಬೇಕು ಅಂತ ಹೇಳಿದಂತಹ ಕವಿಯವರು. ಆದ್ರೆ ಸುನೀಲ್ ಸರ್ ವಿಷಯಕ್ಕೆ ಬಂದ್ರೆ ಅವರ ಸಿನಿಮಾ ಅಂತಂದ್ರೆ ಅಲ್ಲಿ ಪ್ರೀತಿ ಅನ್ನೋದು ಇರಲೇಬೇಕಾಗುತ್ತೆ. ಆದ್ರಿಂದ ಆ ಪ್ರೀತಿಯ ಜೊತೆಗೆ ಇನ್ನೊಂದು ಬಹುಮುಖ್ಯವಾದ ಅಂಶ ಅಂದ್ರೆ ಅವ್ರು ಹೇಳಿದ್ರು ಮೇಲ್ ಲೀಡ್ ಅಂತ ಬಂದಾಗ ಆ ಕ್ಯಾರೆಕ್ಟರ್ಗೆ ಇರುವಂತಹ ತೂಕ ಒಂದ್ ಕಡೆ ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ನೋಡಿರ್ತೀವಿ, ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾ ಅಂತ ಬಂದ್ರೆ ಕಾದಂಬರಿ ಆಧಾರಿತ ಸಿನಿಮಾಗಳು ಬಂದಾಗ ಫೀಮೇಲ್ ಲೀಡ್ಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಟ್ಟಂತ ನಿರ್ದೇಶಕರವರು. ಬಹುಶಃ ಎಲ್ಲೋ ಒಂದು ಕಡೆ ಫೀಮೇಲ್ ಮೇಲೆ ಎರಡೂ ನಾಯಕ ನಟಿ ನಾಯಕರಿಗೆ ಇಬ್ಬರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡುವಂತೆ ಅವರ ಕಥೆಯನ್ನ ಬರೀತಾರೆ, ನಿರ್ದೇಶನವನ್ನ ಮಾಡ್ತಾರೆ ಅಂತಂದ್ರೆ ಸಿನಿಮಾದ ಬಗ್ಗೆ ಅವರಿಗಿರುವಂತಹ ಪ್ರೀತಿ ಜೊತೆಗೆ ಎಷ್ಟೇ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟರು ಕೂಡ ಇದು ಉತ್ಪ್ರೇಕ್ಷೆಯ ಮಾತಲ್ಲ. ಅವ್ರ ಜೊತೆ ನೀವೆಲ್ಲರೂ ಮಾತಾಡ್ತೀರಾ, ನಿಮಗೆ ಗೊತ್ತಿರುತ್ತೆ. ಹೆಸರಿಗೆ ಸರಿಯಾಗಿ ಅನ್ವರ್ಥಕದಂತೆ ಸಿಂಪಲ್ ಆಗಿರುವಂತಹ ವ್ಯಕ್ತಿತ್ವ ಸಿಂಪಲ್ ಸುನೀಲ್ ಸರ್ ಅವ್ರದ್ದು. ಸೊ ನಿರ್ದೇಶಕರ ಕಣ್ಣಲ್ಲಿ ಮೋಡ ಕವಿದ ವಾತಾವರಣ ಮಳೆ ಸುರಿಸುತ್ತಾ ಅಥವಾ ಮೋಡನೇ ಕವ್ಕೊಂಡಿರುತ್ತಾ ಏನು ಅಂತ ನೋಡೋಣ. ಅವ್ರನ್ನ ವೇದಿಕೆ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಜನ ಬಂದಿರೋದು. ಮೋಡಕವಿದ ವಾತಾವರಣ ಅಫ್ಕೋರ್ಸ್ ನನ್ನ ಲೈಫ್ ತುಂಬಾ ಸ್ಪೆಷಲ್. ಯಾಕಂದ್ರೆ ದುಡ್ಡು ಹಾಗಂತಲ್ಲ, ಇವತ್ತು ಅಂದ್ರೆ ಹೀರೋ ಕ್ಯಾರೆಕ್ಟರೈಸೇಷನ್ ರಿವೀಲ್ ಏನೋ ಫ್ಲೋ ಚಾರ್ಟ್ ಮಿಸ್ ಆಗಿ ಸಾಂಗ್ ಫಸ್ಟ್ ಪ್ಲೇ ಆಯ್ತು. ಸೊ ನಿಮಗೆ ಅಲ್ಲೇ ಗೊತ್ತಾಯ್ತು ಹೀರೋ ಕ್ಯಾರೆಕ್ಟರ್ ಅಂತ ಸಾಂಗಲ್ಲೇ. ಇಲ್ಲ, ನಾನು ಯೂಶಲಿ ಹೇಳ್ಬೇಕಂದ್ರೆ ಸಿನಿಮಾಗಿಂತ ಟ್ರೇಲರ್ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ತುಂಬಾ ಜನ ಮಾತಾಡ್ತಾರೆ. ಬಟ್ ಈ ಸಿನಿಮಾ ಚಾಲೆಂಜಿಂಗ್ ಏನಂದ್ರೆ ನನಗೆ ಗೊತ್ತು ಈ ಸಿನಿಮಾದ್ದು ಟ್ರೇಲರ್ ನಾನು ತುಂಬಾ ಚೆನ್ನಾಗಿ ಕಟ್ ಮಾಡಕ್ಕಾಗಲ್ಲ ಅಂತ ನನಗೆ ಗೊತ್ತು. ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಿಡಕ್ಕಾಗಲ್ಲ, ಕೋರ್ಸ್ ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಬಿಡಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾದ ಅರ್ಧ ಪಾರ್ಟ್ ನಾನು ಥಿಯೇಟರ್ಲ್ಲೇ ರಿವೀಲ್ ಮಾಡೋದು. ಅಂದ್ರೆ ಏನೋ ಒಂದು ಅಂಶ ಇದೆ, ಅದನ್ನ ಫಸ್ಟ್ ರಿವೀಲ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಸಿನಿಮಾದಲ್ಲೇ ಟ್ರೇಲರ್ ಕಟ್ ಮಾಡಬೇಕು, ಅರ್ಧ ಸಿನಿಮಾದಲ್ಲೇ ಹೀರೋ ಕ್ಯಾರೆಕ್ಟರ್ ಕಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬೆಸ್ಟ್ ಅಲ್ಲ, ಇದು ಸಿನಿಮಾಗೆ ಇದು ಬೆಸ್ಟ್ ಅಲ್ಲ ಅಂತ ನನಗೆ ಗೊತ್ತು. ಸ್ಟಿಲ್ ನಾವು ಬಿಡ್ಲೇಬೇಕು, ಆ ಕಾರಣಕ್ಕಾಗಿ ಬಿಡ್ತಾ ಇದೀವಿ. ಅದು ಬಿಟ್ಟು ಹಿಂಗ್ ಫಸ್ಟ್ ಇಂದ ಶುರು ಮಾಡೋದಾದ್ರೆ ಶೀಲಂ ಸರ್ ಇಂದ ಹೇಳಿದ್ರೆ ತಮ್ಮ ಫ್ರಮ್ ಬೇರೆ ಅಮ್ಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಲಿ ಅವರು ಕೋ ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಅಲ್ಲಿಂದನೂ ಜೊತೆಲೇ ಇದ್ದೀನಿ. ಈಗಲೂ ಅವರೆಲ್ಲ ಹೀರೋ ಅಂತ ಅಯ್ಯೋ ನಾನು ಯಾವತ್ತೂ ಅವ್ನು ಕರೆಯೋದೇ ಇಲ್ವಲ್ಲ ಅಂತ. ಯಾಕಂದ್ರೆ ನಿನ್ನೆ ರಾತ್ರಿ 4 ಗಂಟೆಗೆ ನಾವು ಕ್ಯೂಬ್ ಅಲ್ಲಿ ಶೋ ಮುಗಿಸ್ಕೊಂಡ್ ಬಂದಿದ್ದೆ. ಸಿಂಗಾಪುರ್ ಶೋ ಆಗ್ತಿದೆ, ಅಲ್ಲಿ ಅಪ್ಲೋಡ್ ಆದಾಗ 4 ಗಂಟೆ ಮುಗಿಸ್ಕೊಂಡ್ ಬಂದ. ಸೊ ನಾನು ಅವ್ರನ್ನ ಅಸೋಸಿಯೇಟ್ ತರನೇ ನೋಡ್ತಾ ಇದ್ದೀನಿ ಎವ್ರಿ ಡೇ. ಅದೊಂದು ಫೀಲ್ ನಾನು ಹೋಗಕ್ಕೆ ಆಗ್ತಿಲ್ಲ ಅವ್ರನ್ನ ಹೀರೋ ಆಗಿ ನೋಡಕ್ಕೆ. ಮತ್ತೆ ರಕ್ಷಿ ಶೆಟ್ಟಿ ಸರ್ ಬಿಟ್ಟ ಮೇಲೆ ನಾನು ಶೀಲಂನೇ ಈ ಪ್ರಾಜೆಕ್ಟ್ ಹೀರೋ ಆಗ್ತೀರಾ ಅಂತ ಹೊಸೊಬ್ರನ್ನ ಕೇಳಿದ್ದು. ಅಂದ್ರೆ ಅಫ್ಕೋರ್ಸ್ ರಿಷಿ ಸರ್, ಧನ್ವೀರ್, ದುಷ್ಯಂತ್, ವಿರಾಜ್, ಪ್ರವೀಣ್ ತೇಜ್, ಇನ್ಯಾರಿದ್ದಾರೆ, ಅನಿಲ್ ಶೆಟ್ಟಿ, ಇವರೆಲ್ಲರನ್ನ ಲೈಫಲ್ಲಿ ಬಂದಿದ್ದು ನನ್ನ ಪುಣ್ಯ. ತುಂಬಾ ಜನ ಬಂದು ಎಲ್ಲೋ ಒಂದ್ ಕಡೆ ಮಾಸ್ ಹುಡುಗರು ಬಂದೋಣ ಬಜಾರ್ ತರದ ಮೂವಿ ಮಾಡಿ ಅಂತಾರೆ, ಅಥವಾ ಗದಾ ಸೆಕೆಂಡ್ ಹಾಫ್ ನಮ್ಮ ಲೈಫಿನ ಬೆಸ್ಟ್ ಮೂವಿ ಅಂತ ಹೇಳ್ತಾರೆ. ಶಾಕಿಂಗ್ ಅಂದ್ರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಡೈಲಾಗ್ಸ್, ನಾನು ಒಂದು ಲವ್ ಸ್ಟೋರಿ ಅಂತೀನಿ, ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇದು ನಂಗೆ ತುಂಬಾ ಇಷ್ಟ ಅಂದ್ರೆ. ಸೊ ಇವರೆಲ್ಲ ಹೊಸಬ್ರು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ಈ ರೀತಿ ಬಂದಿದ್ದು. ಬಟ್ ನಾನು ಫಸ್ಟ್ ಅಪ್ರೋಚ್ ಆಗಿದ್ದು ರಕ್ಷಿ ಶೆಟ್ಟಿ ಸರ್ನ. ಅದು ಬಿಟ್ರೆ ಇನ್ನು ಹೊಸಬ್ರು ಅವರೇ ನನ್ ಬರ್ತಿದ್ರು. ಸೊ ಅವಾಗ ನನ್ನ ಪ್ರಾಜೆಕ್ಟ್ಗಳು ಕಮಿಟ್ ಆಗ್ತಿದೆ. ಬಟ್ ಅದು ಬಿಟ್ಟು ಇನ್ನೊಂದು ಶೀಲಂ ಸರ್ನ, ಸರ್ ಈ ಪ್ರಾಜೆಕ್ಟ್ ನೀವು ಮಾಡಿ ಅಂತ ಹೇಳಿದ್ದು, ನಾನು ಶೀಲಂಗೆ ಈ ಪ್ರಾಜೆಕ್ಟ್ ಇದು ಮಾಡಿದ್ದು. ಅಂದ್ರೆ ಅವ್ರು ಥ್ರೂ ಔಟ್ ಅವರು ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿಗೆ ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದ್ರು. ಬಟ್ ಕೆಲವರು ತುಂಬಾ ಅಂದ್ರೆ ಸ್ಕೇಲ್ ತರ ಇರ್ತಾರೆ ವ್ಯಕ್ತಿ. ಅಂದ್ರೆ ತುಂಬಾ ನೀಟಾಗಿ ಇದೇ ಟೈಮ್ ಪಂಚುಯಾಲಿಟಿ ಇದೆ. ನಾವ್ಯಾರೋ ಆ ರೀತಿ ಇರಲ್ಲ, ನಾವ್ಯಾರು ಮೀನ್ಸ್ ನಮ್ ಕೆಟಗರಿ ಅವರು. ಬಟ್ ಹಂಗಿದ್ದಾಗ ನಾವೇನ್ ಮಾಡ್ತೀವಿ, ಇವರು ಕರೆಕ್ಟ್ ಆಗಿ ವರ್ಕ್ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಕೊಂಡು ಅಲ್ಲಿಂದ ಅವರನ್ನೇ ಬರೋ ಎಲ್ಲಾ ಫಿಲಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೇ ಕಂಟಿನ್ಯೂ ಅದು, ಅಥವಾ ಪ್ರೊಡಕ್ಷನ್ ಡಿಸೈನ್, ನಂಗೆ ಒಂದೊಂದೇ ಪೋರ್ಷನ್ ತಗೋತಾ ಇದ್ರು. ಒಂದೊಂದು ಸಣ್ಣ ಪತ್ರ ಕೊಡ್ತಿದ್ದೆ. ಬಟ್ ಯಾವಾಗಲೂ ಆರ್ಟಿಸ್ಟ್ ಆಗಿ ಅವ್ರನ್ನ ನಾನು ತುಂಬಾ ಗಮನದಲ್ಲಿ ಇಟ್ಕೊಂಡಿಲ್ಲ. ಒಂದು ಗ್ಯಾಪ್ ಸಿಕ್ತಾಗ ಸೆಂಟ್ರಲ್ಲಿ ಒಂದು ಕತೆ ಮಾಡ್ತಿದ್ದಾಗ ಓಕೆ ಇದು ಏನೋ ಫ್ರೆಶ್ ಫೇಸ್ ಕೇಳ್ತಿದೆ ಅಂದಾಗ ನಾನು ಶೀಲಂ ಸರ್ನ ಸರ್ ನೀವೇ ಮಾಡಿ ಇದು ಅಂತ ಅನ್ಕೊಂಡು, ಆಮೇಲೆ ಶ್ರೀನಿಧಿ ಫಿಲಮ್ಸ್ ಅಂತ ಅವ್ರನ್ನ ನೆನ್ಸ್ಕೋಬೇಕು ನಾನು, ಯತೀಶ್ ಸರ್. ಯಾಕಂದ್ರೆ ಹೊಸಬ್ರಿಗೆ ಮತ್ತೆ ಕತೆ ಹೇಳಿದಾಗ ಪ್ರೊಡ್ಯೂಸರ್ ಅವರು ಬಂದ್ರು. ಬಟ್ ಅವ್ರೊಂದು ಟೈಮ್ ಟೇಬಲ್ ಕೊಟ್ಟಿದ್ರು. ಅಂದ್ರೆ ಈ ಟೈಮಿಂದ ಈ ಟೈಮಲ್ಲಿ ಮೂವಿ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ. ಸರಿ ಸರ್ ಅದ್ರಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್
ಡ್ಯೂ ಟು ವೆದರ್ ಕಂಡೀಷನ್ಸ್, ಯಾಕಂದ್ರೆ ಇದು ಬರೀ ಮೋಡ ಕವಿದ ವಾತಾವರಣದ ಟೈಮಲ್ಲಿ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ರಿಂದ ನಮ್ಗೆ ಆಗ್ಲಿಲ್ಲ. ಆ ಟೈಮಲ್ಲಿ ಅವ್ರು ಸ್ವಲ್ಪ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂದಾಗ ಸರಿ ಅಂದ್ಬಿಟ್ಟು ಒಂದು ಸಲ ಪ್ರೇಮ ಕಥೆ ಒಳಗಡೆ ಇದ್ದೆ. ಆ ಟೈಮಲ್ಲಿ ರಮೇಶ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದ್ಸಲ ಮೂವಿ ನೋಡಿ ಅಂತ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವಾಗಲೇ ಒಂದು ನಮಗೆ ಪಾಸಿಟಿವ್ ಬಂದಂಗೆ ಆಯ್ತು, ಒಂದು ಬೂಸ್ಟಪ್ ಬಂತು. ನಾವೇನು ಚಿಕ್ಕ ಬಜೆಟ್ ಅನ್ಕೊಂಡಿದ್ದು, ಈ ಸಾಂಗ್ ಎಲ್ಲ ಅಫ್ಕೋರ್ಸ್ ರಮೇಶ್ ಸರ್ ಬಂದಿದ್ದಕ್ಕೆ ಆಗಿದೆ. ಇಲ್ಲಿವರೆಗೆ ಸಾಂಗ್ ಎಲ್ಲ ನಾನು ಡಿಲೀಟ್ ಮಾಡಿ ಮೂವಿ ಮಾಡ್ತಿದ್ದೆ. ಹೇಗೆ ಬಂದಾಗ ಒಂದು ಏನು ಭುಜಬಲ ಪರಾಕ್ರಮ ಅಂತೀವಲ್ಲ ಆ ರೀತಿ ಬಂತು. ಜೊತೆಗೆ ಇನ್ನ ಗೋವಾ ರಮೇಶ್ ಸರ್, ರಂಗರಾಜು ಸರ್ ಬಂದಿಲ್ಲ, ಅವರು ಮತ್ತೆ ಲೋಕೇಶ್ ಅವರು ಇವರೆಲ್ಲ ಇರೋದ್ರಿಂದ ಸೊ ಇನ್ನ ತುಂಬಾ ದೊಡ್ಡ ಬೆಲ ನಮಗೆ ಬಂದಿದೆ. ಅದು ಬಿಟ್ಟು ಇನ್ನು ಹೊಗಳ್ಬೇಕು ಅಂದ್ರೆ ಬೈ ಕ್ಯಾರೆಕ್ಟರ್ ಶೀಲಮ್ಮ ತುಂಬಾ ಅಂದ್ರೆ ಅದೇ ಹೇಳಿದ್ನೆಲ್ಲ ಸ್ಕೇಲ್ ಹಾಕಿದ್ ವ್ಯಕ್ತಿ. ಯಾರು ಮಗಂಗೆ ಓಕೆ ಹಿಂಗೆ ಬದುಕಬೇಕು, ಏನು ಡ್ರಿಂಕ್ಸ್ ಸ್ಮೋಕ್ ಮಾಡಲ್ಲ ಅಥವಾ ಟೈಮ್ ಪಂಚುಯಾಲಿಟಿ ಇರ್ತಾನೆ, ಬೇರೆ ಹುಡುಗಿರ್ ಕಣ್ಣೆ ನೋಡಲ್ಲ, ಈರ್ ಅನ್ಸ್ಬಿಟ್ಟು ಸೊ ಈ ರೀತಿ ಏನಿದಾವೆ ಆ ರೀತಿ ಕ್ಯಾರೆಕ್ಟರ್ ಶೀಲಮ್ಮು. ಇನ್ ಆಕ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನಾನು ಏನೇ ಹೇಳಿದ್ರು ಹೋಗ್ಲಿಕ್ಕೆ ಆಗುತ್ತೆ. ನಾನು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ. ಆಮೇಲೆ ತುಂಬಾ ಕೆಟಗರಿ ಇದೆ, ಅವ್ರು ಲಾಂಗ್ ಹೇರ್ಸ್ ಇರೋದು, ಗಡ್ಡ ಇರೋದು, ಸ್ಕೂಲ್ ಡೇಸ್ ಇರೋದು, ಈ ರೀತಿ ಎಲ್ಲ ಅವ್ರಿಗೆ ಸಿಕ್ಕಿರೋದ್ರಿಂದ ಸೊ ಚೆನ್ನಾಗಿ ಕ್ಯಾರಿ ಮಾಡಿದ್ರೆ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಸ್ಕೇಲ್ಗಿಂತ ಎಷ್ಟು ಮಟ್ಟ ಸ್ಕೇಲ್ ಇನ್ನೂ ಹೆಚ್ಚಾಗಿದೆ ಈ ಸರಿ? ನೀವೊಂದು ಸ್ಕೇಲ್ ಹಾಕೊಂಡಿರ್ತೀರಿ, ಅದನ್ನ ಅಕ್ರಾಸ್ ಮಾಡಿ ಎಷ್ಟು ಮಟ್ಟಿಗೆ ಹೋಗಿದೆ? ಅಂದ್ರೆ 1:3 4? ಟು ಬಿ ಫ್ರಾಂಕ್ ಹೇಳಿದ್ರೆ ಶಾಕ್ ಆಗೋದು ರಮೇಶ್ ಸರ್ ಇಲ್ಲೇ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟೆ. ಆಫ್ಟರ್ ಗತವೈಭವ ನಾನು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಪ್ರತಿಯೊಂದು ಮೂವಿನೂ ಎದುರುಕೊಳ್ತಿದ್ದೆ, ರಿಲೀಸ್ ದಿವಸ ಎದುರುಕೊಳ್ತಿದ್ದೆ ಜನ ಬರ್ತಾರ ಇಲ್ವಾ ಅಂತ. ಬಟ್ ಒಂದೇ ಮೂವಿ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದು ಗತವೈಭವ ಶೂರ್ ಶಾಟ್ ಆಗುತ್ತೆ ಅಂತ. ಯಾಕಂದ್ರೆ ಪೋಸ್ಟ್ ಪ್ರೊಡಕ್ಷನ್ ನೋಡಿದವ್ರಲ್ಲ ಇದು ಹಂಗೆ ಇದು ಹಿಂಗೆ ಅನ್ನೋರು. ಬಟ್ ನಾನು ಅನ್ಕೊಂಡಿದ್ದು ಅಂದ್ರೆ ಅಫ್ಕೋರ್ಸ್ ದುಷ್ಯಂತ್ ಎಲ್ಲಾ ಕಡೆನೂ ದುಷ್ಯಂತ್ ಅಥವಾ ಆಶಿಕನ್ ರೆಕಗ್ನೈಸ್ ಮಾಡ್ತಾರೆ. ಬಟ್ ಜುಡಾ ಸ್ಯಾಂಡಿ ಹಾಕಿದ ಎಫರ್ಟ್ ಇರ್ಬೋದು, ಅಥವಾ ವಿಲಿಯಂ ಡೇವಿಡ್ ಹಾಕಿದ ಎಫರ್ಟ್ ಇರ್ಬೋದು, ನಾವ್ ಹಾಕಿದಿರ್ಬೋದು, ನಮ್ಗೇನೋ ಆ ಲೆವೆಲ್ ನಾವೇ ಎಲ್ಲೋ ಎಡವಿದೀವಿ ಅಂತ ಅನ್ಸ್ತು. ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಕ್ ಹೋಗಲ್ಲ. ಮೂವಿ ಚೆನ್ನಾಗಿ ಮಾಡಿದೀವಿ ಅಂತ ಒಳಗಡೆ ಮನ್ಸಲ್ಲಿದೆ. ಈಗ ನಿನ್ನೆ ಒಬ್ರು ಕ್ಯೂಬ್ ಶೋ ನೋಡಿದ್ರು ನಮ್ಮವರೊಬ್ರು, ಅಂದ್ರೆ ಫ್ರಾಂಕ್ ಒಪಿನಿಯನ್ಸ್ ಕೊಡೋರು, ಅವರೆಲ್ಲ ತುಂಬಾ ಹೊಗಳಿದ್ರು. ಸ್ಟಿಲ್ ಆ ಹೊಗಳಿಕೆ ನಾನು ಗತವೈಭವದಲ್ಲೂ ತಗೊಂಡಿದ್ದೆ ರಿಲೀಸ್ ಬಿಫೋರ್. ಸೊ ಆ ಕಾರಣಕ್ಕೆ ರಿಲೀಸ್ ಆದ್ಮೇಲೆ ನೀವು ಏನೋ ಒಂದು ಬರೀತೀರಾ, ಫಸ್ಟ್ ಹಾಫ್ಗೆ ಏನೋ ಒಂದು ಬರ್ದಿರ್ತೀರಾ, ಅದಕ್ಕೆ ಅಲ್ಲಿ ನೋಡೋವರೆಗೂ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಬಟ್ ಒಂದು ಹೋಪ್ಸ್ ಅಂತೂ ಇದೆ. ಮತ್ತೆ ಪಾಸಿಟಿವ್ ಸೈನ್, ರಮೇಶ್ ಸರ್ ಜಾಯ್ನ್ ಆಗಿದ್ದಾರೆ, ಒಂದು ಸರಳ ಪ್ರೇಮ ಕಥೆ ಆದ್ಮೇಲೆ ಅದೇ ಪಾಸಿಟಿವ್ ಕ್ಯಾರಿ ಆಗ್ತಿದೆ. ಸುಪ್ರೀತ್ ಸರ್ಗೆ ಒಂದ್ ಸಣ್ಣದಾಗಿ ಹಿಂದೆ ತೋರಿಸಿದ್ದು. ಸೊ ನಾನು ಇಲ್ಲಿ ಬಿಲ್ಡಪ್ ಕೊಡೋಣ ಅಂತಿದ್ದೆ, ಮೂವಿ ನೋಡಿ ಇಮಿಡಿಯೇಟ್ ನಾನು ಮಾಡ್ತೀನಿ ಅಂತ ಬಂದ್ರು ಅಂತ ಅವ್ರು ಬಂದು ಹೇಳಬಿಟ್ರು ಸ್ಟೇಜ್ ಮೇಲೆ, ನಾನು ನೋಡಿಲ್ಲ ಮೂವಿ ಅಂತ. ರಮೇಶ್ ಸುಪ್ರೀತ್ ಸರ್ ಫೋನ್ ಮಾಡಿದೆ, ಸರ್ ಈ ರೀತಿ ಡಿಸ್ಟ್ರಿಬ್ಯೂಷನ್ ಅಂತ. ನಾನು ಮಾಡ್ತೀನಿ ಬಿಡಿದೆ ಸರ್, ಪರ್ಸೆಂಟೇಜ್ ಏನು ಡಿಸೈಡ್ ಮಾಡೋಣ, ಇಲ್ಲ ಮೂವಿ ಮಾಡೋಣ ಆಮೇಲೆ ನೋಡೋಣ ಅಂದ್ರು. ಸೊ ವೆಂಕಟ್ ಸರ್ಗನ ಫೋನ್ ಮಾಡಿದೆ, ಇಲ್ಲ ಖುಷಿ ಇದೆ ಮಾಡು ಅಂತ ಹೇಳಿದ್ರು ಸರ್. ಅದು ಡಿಸ್ಟ್ರಿಬ್ಯೂಷನ್. ಆಮೇಲೆ ಮಲಯಾಳಂ ಪೂರ್ತಿ ಒಂದ್ ಸೆಕೆಂಡ್ ಕೋ ಡೈರೆಕ್ಟರ್ ತರ ಶೀಲಮೆ ಹ್ಯಾಂಡಲ್ ಮಾಡಿದ್ದ ಅಲ್ಲಿಂದ. ಅಂದ್ರೆ ಫಸ್ಟ್ ಎಡಿಟರ್ ನಮ್ಮ ಒಂದು ಸಲ ಪ್ರೇಮಕತೆ ಎಡಿಟರ್, ಬೇಸಿಕಲಿ ಅವ್ನು ಮಲಯಾಳಂ, ಅವ್ನು ಎಡಿಟ್ ಮಾಡ್ತಾನೆ ಹೇಳ್ತಿದ್ದ, ಸರ್ ಇದು ತುಂಬಾ ಮಲಯಾಳಂ ಫೀಲ್ ಇದೆ ಅಂತ. ಅವನದೇ ವಾಯ್ಸ್ ಹಾಕಿ ಕಳ್ಸೋನ್, ವಾಯ್ಸ್ ಓವರ್ ಹಾಕಿ ಆ ರೀತಿ ಕಳ್ಸೋನು, ನೋಡಿ ಇದು ಚೆನ್ನಾಗಿದೆ ಅಂತ. ನಾವೇನ್ ಫಸ್ಟ್ ಮಲಯಾಳಂ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿಲ್ಲ. ಹೋಗ್ತಾ ಹೋಗ್ತಾ ಆಮೇಲೆ ಈ ಬಿಸ್ನೆಸ್ ವೈಸ್ಗೆ ಇನ್ನ ರಮೇಶ್ ಸರ್ ಇರ್ಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಬಿಸ್ನೆಸ್ ವೈಸ್ಗೆ ಒಂದಿಬ್ರು ಶೋರಿಲ್ ತೋರಿಸಿದಾಗ ಇದು ಮಲಯಾಳಂ ಫಿಲಮ್, ಆರ್ಟಿಸ್ಟ್ ಅವ್ರಿಗೆ ಗೊತ್ತಿರಲಿಲ್ಲ ಶೀಲಂ ಸರ್ ಎಲ್ಲ. ಸೊ ಇದು ಮಲಯಾಳಂ ಅಂತ ಒಂದಿಬ್ರು ಕೇಳಿದಾಗ ಯಾಕೆ ಈಗ ಹೇಳ್ತಾ ಇದಾರೆ ಅಂತ ಕೇಳ್ದಾದ್ಮೇಲೆ ಒಂದಿಬ್ರಿಗೆ ಅಲ್ಲಿನವ್ರು ತೋರ್ಸೋದ್ಮೇಲೆ ಇಲ್ಲ ಇದು ತುಂಬಾ ಆಪ್ಟ್ ಆಗುತ್ತೆ ಅಂದ ಕಾರಣಕ್ಕೆ ಬಿಡ್ತಾ ಇದೀವಿ. ಅಂದ್ರೆ ಏನೋ ಬಿಸ್ನೆಸ್ ಮಾಡ್ಬೇಕು ಆ ರೀತಿ ಇದೇನು ರೀಸನ್ ಇಲ್ಲ. ಅಲ್ಲಿ ಇಲ್ಲ ಅವ್ರ ಟೀಮ್ ಅವ್ರು ನೋಡಿದ್ರು, ದುಲ್ಕರ್ ನೋಡಿಲ್ಲ, ಅವ್ರು ಆಲ್ ದ ಬೆಸ್ಟ್ ಹೇಳು ಅಂತ ಹೇಳೋರಂತೆ. ಸೊ ಟೀಮ್ ಅವ್ರು ನೋಡಿದ್ದಾರೆ. ಮೇಘಮೋಹನ್ ಇಲ್ಲ, ಅದಕ್ಕೆ ಸಪರೇಟ್ ಎಡಿಟರ್ ನಮ್ಮವ್ರ ಮಲಯಾಳಂ ಆದ್ರಿಂದ ಅವರೇ ಮುತುವರ್ಜಿ ತಗೊಂಡು ಅದಕ್ಕೆ ಸಪರೇಟ್ ಬಂದು, ಅಂದ್ರೆ ಕೆಲವು ಡೈಲಾಗ್ಸ್ ಚೇಂಜ್ ಮಾಡಿದ್ರು, ಆ ರೀತಿದು ಒಂದು ಎಫರ್ಟ್ ಹಾಕಿ ಇದು ಮಾಡಿದ್ದಾರೆ. ಮತ್ತೆ VFX ಅಲ್ಲಿ ಈಗ ಮೈಸೂರಲ್ಲಿ ನಡೀತಿದ್ರೆ ಅಲ್ಲಿ ಕೊಚ್ಚಿ ಆ ರೀತಿ ಸಮಥಿಂಗ್ ಪ್ಲೇಸ್ಗಳು ಚೇಂಜ್ ಮಾಡ್ತಿದ್ರು ಅಲ್ಲಿ ನೇಟಿವಿಟಿಗೆ ಅಂತ. ಸುನೀಲ್ ಸರ್, ನೀವು ತುಂಬಾ ಪ್ರಯೋಗಗಳು ಮಾಡ್ತಾ ಇರ್ತೀರಾ ಸಿನಿಮಾಗಳಲ್ಲಿ, ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡ್ತಾ ಇರ್ತೀರಾ. ಬಟ್ ಸಿನಿಮಾ ಮೇಕಿಂಗ್ ಫಾರ್ಮುಲಾ ಮಾತ್ರ ಬ್ರೇಕ್ ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇತ್ತೀಚಿನ ಮಲಯಾಳಂ ಮೂವಿಗಳು ನೋಡಿದಾಗ ಅಲ್ಲಿ ಸಾಂಗ್ಸ್ ಇರಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ಸಿನಿಮಾ ಓಪನಿಂಗ್ ಇಂದ ಎಂಡ್ ಟೈಟಲ್ ಕಾರ್ಡ್ವರೆಗೂ ಹೋಗ್ತಾನೆ ಇರುತ್ತೆ. ಆ ಥರದೊಂದು ಫಾರ್ಮುಲಾನ ನಮ್ಮಲ್ಲಿ ಟ್ರೈ ಮಾಡ್ತಿಲ್ಲ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮಗೆ? ಯಾರು ಪ್ಲೇ ಮಾಡಕ್ ಹೋಗ್ಬೇಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ರಿಟರ್ನ್ ಅಂತ ಆಗ್ತಿರೋದು ಆಡಿಯೋ ರೈಟ್ಸ್ ಒಂದೇ, ನೀವು ಅದಕ್ಕೆ ಕಣ್ಣು ಹಾಕಿದ್ರ ಇಲ್ಲ ಆ ರೀತಿ ಏನಿಲ್ಲ. ಪ್ರಾಜೆಕ್ಟ್ ಡಿಪೆಂಡ್ ಸರ್. ಇಲ್ಲಿ ಇಬ್ರು ಮುದ್ದಾದ ಹುಡುಗಿ ಒಂದು ಹುಡುಗ ಇದ್ದಾಗ ಸಾಂಗ್ಸ್ ಇಲ್ಲದ ಸಿನಿಮಾ ಹೆಂಗ್ ಮುಗಿಸ್ಲಿ ನಾನು?
ಇದೆ ನನ್ನ ಹತ್ರ ಸಬ್ಜೆಕ್ಟ್ ಇದೆ, ಸಾಂಗ್ ಇಲ್ಲದೆ, ಬಟ್ ಮಾಡಿರೋವೆಲ್ಲ ಸಾಂಗ್ಸ್ ಇರೋದೆ. ಮತ್ತೆ ಮೇ ಬಿ ನಮ್ಮ ಒಳಗಡೆ ಒಂದು ಮ್ಯೂಸಿಕ್ ಇದ್ದೇ ಇರುತ್ತೆ. ಈಗ ನೀವು ಜೋಗಿ ಪ್ರೇಮ್ ಸರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸಾಂಗ್ ಇಲ್ಲದೆ, ಸೊ ಆ ರೀತಿ ಇರ್ಬೋದು. ಅಂದ್ರೆ ನಾನು ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಕೋದಿಲ್ಲ. ಅಫ್ಕೋರ್ಸ್ ಮುಂದೆ ಸಬ್ಜೆಕ್ಟ್ ಹಂಗೆ ಹೊಳ್ದಾಗ ಹೊರಡುತ್ತೆ. ಬಟ್ ಇದಕ್ಕೆ ಇದೊಂದು ಸಾಂಗ್ ಬಿಟ್ಟು ಇನ್ನೆಲ್ಲ ಸಿನಿಮಾ ಕತೆ ಜೊತೆನೆ ಸಾಂಗ್ ಹೋಗುತ್ತೆ. ಸೊ ಹಾಗಾಗಿ ಮತ್ತೆ ಮೋಡ ಕವಿದ ವಾತಾವರಣ ಎಷ್ಟು ತಿಳಿಯಾಗ್ಬೋದು ಜನಕ್ಕೆ ನೋಡಿದಾಗ? ಅಫ್ಕೋರ್ಸ್ ಒಂದು ಫ್ರೆಶ್ನೆಸ್ ಅಂತೂ ಇದೆ. ನಾನು ಏನ್ ಹೇಳ್ತಾ ಇದ್ದೀನಿ, ಸಿನಿಮಾ ಕಂಟೆಂಟ್ ಆಚೆ ಬಿಡ್ತಿಲ್ಲ ಅಂತ, ಅದು ಒಳಗಡೆ ಬಂದಾಗ ನಿಮಗೂ ಇರ್ಬೋದು, ನನಗೂ ಇರ್ಬೋದು, ಅಥವಾ ಆಡಿಯನ್ಸ್ಗೂ ಇರ್ಬೋದು, ಇದು ರೀಸೆಂಟ್ ಆಗಿ ಅಂದ್ರೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಈ ಮೂವಿಗೆ ಅಂತ. ಅಂದ್ರೆ ಯಾರು ನೋಡೋರು ಆ ಒಪಿನಿಯನ್ ಏನ್ ತೋರಿಸ್ತೆ ಅದನ್ನ ನೀನು ಪೋಸ್ಟರ್ಗೆ ಅಥವಾ ಏನ್ ಕಂಟೆಂಟ್ ಆಚೆ ಬಂದಿದೆ ಅದಕ್ಕೂ ಈ ಥಿಯೇಟರ್ ಬಂದು ಆಚೆ ಬರ್ಬೇಕಾದ್ರೂ ಈ ರೀತಿ ಮೂವಿ ಅನ್ಕೊಂಡಿರ್ಲಿಲ್ಲ ಅಂತ ಒಂದು ಇದೆ. ಸುಮಾರು ಜನ ಮಲಯಾಳಂ ಸಿನಿಮಾ ಆಗಿರುತ್ತೆ, ಈಗ ಹೇಳ್ತಿದ್ರು ಒಂದು ಕನ್ನಡ ಸಿನಿಮಾಗ ಅವರಲ್ಲಿ ಇಷ್ಟಪಡ್ತಿದ್ರೆ ಇದ್ರಲ್ಲೇನೋ ಒಂದಷ್ಟು ಸ್ಟ್ರಾಂಗ್ ಬಿಲೀಫ್ ಅನ್ನೋದೊಂದು ಇರುತ್ತೆ. ಹೌದು. ಸೊ ಅಂಥದ್ದು ಏನು ಜನಕ್ಕೆ ಬೇಗ ಸೆಳಿ ಗೊತ್ತಿತ್ತು ನಿಮ್ಗೆ ಅನ್ಸುತ್ತೆ? ಅದೇ ಅದು ಹೇಳಂಗಿಲ್ಲ, ಥಿಯೇಟರ್ ತೋರಿಸ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ, ನಾನು ಒಪ್ಕೊಂತ ಇದೀನಿ, ನಾನು ಬೆಸ್ಟ್ ಟ್ರೈಲರ್ ಕಟ್ ಮಾಡಕ್ ಆಗಲ್ಲ ಈ ಮೂವಿ, ಯಾಕಂದ್ರೆ ಅರ್ಧ ಮೂವಿ ನಾನು ರಿವೀಲ್ ಮಾಡಕ್ ಆಗಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ಒಂದು ಹಿಟ್ ಪೋಸ್ಟಲ್ಲಿ ಹಿಂಟ್ ಕೊಟ್ಟಿದ್ದೀನಾ ಇಲ್ಲಿ ರೆಡ್ಡಿ ಸುನಿ ಇಲ್ಲ, ಅದೆಲ್ಲ ಪೋಸ್ಟ್ ಡಿಸೈನ್ ಅಶ್ವಿನ್ ಬರ್ತೀನಿ ಬಂದಿಲ್ಲ. ಪ್ರಮಾಣ ಏನು ಸುಮ್ಮನೆ ಪ್ರಮೋಷನಲ್ ಅಷ್ಟೇ, ಅದಕ್ಕೂ ಸಿನಿಮಾಗೆ. ಇನ್ಫ್ಯಾಕ್ಟ್ ಅದು ಸಿನಿಮಾ ರಿವರ್ಸ್, ಸಿನಿಮಾ ಅಷ್ಟೇ ಫನ್ನಿ ಅದು ಸಿನಿಮಾಗೆ ಅಂತ ಮಾಡ್ರು. ನಾನೆಲ್ಲ ಕೋರ್ಟ್ ಸುಮ್ಮನೆ ನೋಡಕ್ಕಾಗಣ. ಈಗ ಒಂದು ಹೀರೋ ಕ್ಯಾರೆಕ್ಟರ್ ಟೀಸರ್ ಬಿಡ್ತಾ ಇದೀವಿ ಅಂತ ಸುಮ್ಮನೆ ಒಂದ್ ಮಾಡಿದ್ದು. ಗೌರ್ನರ್ ಆಗಿದ್ದೀರಾ ಅಂದ್ರು, ಅದಕ್ಕೆ ಥ್ಯಾಂಕ್ ಯು. ಸರ್, ಈಗ ಶೀಲಂ ಅವ್ರನ್ನ ನೋಡಿದಾಗ ನಮ್ಗೆ ಜನರಲ್ ಆಗಿ ಅನಿಸ್ತಾ ಇದ್ದಿದ್ದು ಒಂದು ಹೀರೋ ಮೆಟೀರಿಯಲ್ ಡೈರೆಕ್ಷನ್ ಟೀಮ್ ಅಲ್ಲಿ ಇದಾರಲ್ಲ ಅಂತ. ಅವರಲ್ಲಿ ನೀವು ಹೀರೋ ಮೆಟೀರಿಯಲ್ ನ ಕಂಡ್ಕೊಂಡಿದ್ದೆ ಅವಾಗ ಅಂತ? ಅಲ್ಲ, ಅವ್ರ ಅಪ್ರೋಚ್ ಆಗಿದೆ ಫಸ್ಟ್ ಆರ್ಟಿಸ್ಟ್ ಆಗಿ, ಮತ್ತೆ ಅವ್ರ ಫೋಟೋಸ್ ಇದೆಲ್ಲ ನೋಡ್ತಾ ಇರ್ತೀವಲ್ಲ. ಆಮೇಲೆ ನಾವಿಬ್ರು ತುಂಬಾ ಫೋಟೋಸ್ ತಗೊಂತಾ ಇರ್ತೀವಿ. ತುಂಬಾ ಫೋಟೋಸ್ ತಗೊಂಡಾಗ ಅದ್ರಲ್ಲಿ ಶೀಲಂನ ಮಾತ್ರ ಹೈಲೈಟ್ ಆಗ್ತಿರ್ತಲ್ಲ, ಅವಾಗ ಗೊತ್ತಾಗುತ್ತೆ ಓ ಇವ್ರ ಆರ್ಟಿಸ್ಟ್, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ. ಅದ್ ಬಿಟ್ಟು ಅವ್ರೇನ್ ಅಂದ್ರೆ ಅವ್ರು ಯಾವ್ದು ವಸ್ತು ತಗೊಂಡು ಎಫರ್ಟ್ ಆಗ್ತಾರೋ ಅದ್ರಲ್ಲಿ ಇದೆ. ಅವ್ರು ಆಸ್ ಎ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೈಸ್ ಮಾಧವನ್ ಸರ್ನ ಕತೆ ಒಪ್ಸಿದ್ರೆ, ಅರವಿಂದ್ ಸ್ವಾಮಿ ಸರ್ನ ಕತೆ ಒಪ್ಸಿದ್ರೆ, ಆ ರೀತಿ ಇದೆಲ್ಲ ಅವರು ತುಂಬಾ ದೊಡ್ಡದಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಿದ್ರೆ. ಬಟ್ ಅವ್ರ ಲೈಫಿನ ಏಮ್ ಇದ್ದಿದ್ದು ಹೀರೋ ಆಗಿ ಇದಾಗಬೇಕು ಅಂತ. ಸೊ ಅದಕ್ಕೆ ಫೋಟೋ ತಗೋತಾ ಇದ್ದೀವಿ, ನೀವು ಹೀರೋ ಆಗ್ಬೇಕು ಅನ್ನೋ ಉದ್ದೇಶ ಇದೆ, ಸ್ಟ್ರಾಂಗ್ ಆಗಿದೆ ಅಂತ ಆಯ್ತು. ಇಲ್ಲ, ನಾನು ಹೇಳಿದ್ದು ನಮ್ಮಿಬ್ರಲ್ಲಿ ಅವ್ರನ್ನ ಮಾತ್ರ ಹೈಲೈಟ್ ಮಾಡ್ತಿದ್ರಲ್ಲ, ಅವಾಗ ಗೊತ್ತಾಗೋದು ಹೊಸಬ್ರುಗಳಿಗೆ. ನಿಮ್ಮನ್ನ ಹೈಲೈಟ್ ಮಾಡಿದ್ರೆ ನೀವು ಹೀರೋ. ಅದಕ್ಕೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ಗಳಿಗೆಲ್ಲ ಒಂದು ಶಾಪ ಇರುತ್ತೆ. ಏನಂದ್ರೆ ಈ ಮದುವೆ ಎಲ್ಲಾನು ಹೋದ್ರೆ ನನ್ ಹಿಂಗ್ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ನಾನು ಯಾರು ಅಂತ, ಬಟ್ ಎಲ್ಲೋ ನೋಡಿದೀವಿ ಅಂತ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ಬಂದ್ ಫೋಟೋ ತಗೊಂತಾನೆ ಅನ್ಕೊಳ್ಳಿ. ಇನ್ ಮಿಕ್ತವ್ರು ತಗೋಬೇಕಾದ್ರೆ ಶೀಲಂ ಜೊತೆ ಇದ್ರೆ ಶೀಲಂ ಫೋಟೋ ತಗೊಂತಾ ಇದೀವಿ, ನಾನ್ ಜೊತೆ ನಿಂತಿದ್ದೀನಿ ಅಂತ ಅನ್ಕೊಂಡಾದ್ರು, ಒಂದೆರಡು ಎಕ್ಸಾಂಪಲ್. ಸೊ ಆ ರೀತಿಲಿ ಆ ನಿಟ್ಟಿನಲ್ಲಿ ಹೇಳಿದ್ರು. ಓಕೆ, ಇನ್ನು ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕು ಸರ್. ಈ ಫಿಲ್ಮ್ ಮೂಲಕ ಸಮಾಜಕ್ಕೆ ಯುವಕರಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ? ನನ್ಗೆ ಯಾವಾಗ್ಲೂ ಈ ಕ್ವಶನ್ ಅವಾಗ ಕೇಳಿದಾಗ ಒಂದು ಹೇಳ್ತೀನಿ. ನನ್ ಬಹುಪರಕ್ಕಲ್ಲಿ ತುಂಬಾ ಮೆಸೇಜ್ಗಳು, ಕಾಮ ಕ್ರೋಧ ಮದ ಮತ್ಸರ ಅಂತ ಏನೇನೋ ಮೆಸೇಜ್ ಕೊಡಕ್ ಹೋದೆ. ಜನ ಎಲ್ಲ ನನಗೊಂದು ಮೆಸೇಜ್ ಕೊಟ್ರು, ಕಮರ್ಷಿಯಲ್ ಫಿಲಮ್ ಮಾಡು ಅಂತ. ಅದಾದ್ಮೇಲೆ ಮೆಸೇಜ್ ಕೊಡೋದು ಬಿಟ್ಟಿದೀನಿ. ಬಟ್ ಹಂಗೆ ತಗೊಳ್ಳೋದಾದ್ರೆ ಅಂದ್ರೆ ಕೆಲವು ಅಂಶಗಳು ಇರುತ್ತೆ. ನಾವು ಸೋಲ್ನು ಅಕ್ಸೆಪ್ಟ್ ಮಾಡ್ಬೇಕು ಕೆಲವೊಂದ್ಸಲ ಲೈಫಲ್ಲಿ. ಇಲ್ಲ, ನಾವು ಯಾರೇ ಕೆಲಸ ಮಾಡ್ಬೇಕಾದ್ರೆ ಸ್ವಾಂತ ಸುಖ ಲೋಕ ಹಿತ ಇರ್ಬೇಕು. ಹೌದಾ? ಈಗ ಸ್ವಾಂತ ಸುಖ ನಿಮ್ದು ಇರ್ತದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಲೋಕ ಹಿತ ಅದ್ರಲ್ಲಿ ಏನಿದೆ ಅಂತ. ಲೋಕಕ್ಕೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಫಿಲಂ ಕೊಡೋಣ ಅನ್ನೋದು ಮುಖ್ಯ ಉದ್ದೇಶ. ಅದು ಬಿಟ್ಟು ಈಗ ಹೇಳ್ತೀನಿ ನೋಡಿ, ಕೆಲವೊಂದ್ಸಲ ಸೋಲ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇರುತ್ತೆ. ಇನ್ ಕೆಲವೊಂದ್ಸಲ ಅಂದ್ರೆ ನಾವು ಬೇರೆಯವ್ರಿಗೋಸ್ಕರ ಕೆಲವು ತ್ಯಾಗ ಮಾಡ್ಬೇಕು ಅನ್ನೋದು ಇರುತ್ತೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ. ಆ ರೀತಿ ಅಂಶಗಳೆಲ್ಲ ಇದೆ. ಬಟ್ ಅದನ್ನ ನಾನು ಯಾವತ್ತೂ ರೆಡ್ ಲೈನ್ ಹಾಕಿ ಇದು ಮೆಸೇಜ್ ಅಂತ ನೋಡಿಲ್ಲ. ನೀವು ಒಳಗಡೆ ಇಳಿದು ಅದೇನೋ ಹುಡುಕ್ಬೇಕು ಅಂದ್ರೆ ಆ ರೀತಿ ಸಿಗುತ್ತೆ, ನಾವು ಮನನ ಮಾಡ್ಕೋಬೇಕು ಅಂದ್ರೆ. ಬಟ್ ಆ ರೀತಿ ಏನಿದಿಲ್ಲ. ಥ್ಯಾಂಕ್ ಯು. ಇನ್ನು ಇದರಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಆಯ್ತು, ಟೈಮಲ್ಲಿ ಇದೊಂದು ಚರ್ಚೆ ಆಯ್ತು. ಅಂದ್ರೆ ಸುನಿ ಸಿನಿಮಾದ ಹೀರೋಗಳು ತುಂಬಾ ವಾಚಾಳಿಯಾಗಿರ್ತಾರೆ, ತುಂಬಾ ಲವಲವಿಕೆಯಿಂದ ಇರ್ತಾರೆ. ಹಿಂದಿನ ಹೀರೋಗಳನ್ನೆಲ್ಲ ಇದು ಮಾಡಿದ್ರು. ಈ ಸಿನಿಮಾದಲ್ಲಿ ಅದನ್ನು ಮೀರಿದ ಅಥವಾ ಅದರ ಕಂಟಿನ್ಯೂಷನ್ ಆಗಿರ್ತಾರೆ? ಇದ್ರಲ್ಲಿ ಹೇಳ್ಬೇಕು ಕರೆಕ್ಟ್, ಒಂಚೂರು ಇದಾಗುತ್ತೆ. ಹೀರೋ ಕ್ಯಾರೆಕ್ಟರ್ ಬಂದು ಮೀಮ್ ಮಾಡೋನು, ಸಮುದ್ರ ಮೀಮ್ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಮಾತುಗಳಿರುತ್ತೆ. ಬಟ್ ಎಲ್ಲರೂ ಮಾತಾಡ್ತಾರೆ, ಹೀರೋಯಿನ್ಸ್ ಇಬ್ರು ಜೋರ್ ಮಾತಾಡ್ತಾರೆ ಈ ಮೂವಿಲಿ. ಬಟ್ ಅಂದ್ರೆ ಫುಲ್ ಫನ್ ಆ ರೀತಿ ಇಲ್ಲ.
ಥ್ರೂ ಅಂದ್ರೆ ಪಕ್ಕಾ ಸುನಿ ಸಿನಿಮಾ ತರ ಇಲ್ಲ ಇದು, ಅಂದ್ರೆ ಫುಲ್ ಫನ್ ಓರಿಯೆಂಟೆಡ್ ಅಲ್ಲ. ನಿಮ್ಗೆ ಆಫ್ಟರ್ ಒಂದು 15 ಮಿನಿಟ್ಸ್ ಕತೆ ಜಾಡು ಗೊತ್ತಾಗುತ್ತೆ, ಅದು ಬೇರೆ ಟ್ರ್ಯಾಕಿಗೆ ತಗೊಂಡು. ಇನ್ನ ಅಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಲ್ಲ, ಅಂದ್ರೆ ಒಂದಾದ್ಮೇಲೆ ಒಂದು ಎಂಗೇಜ್ ಆಗ್ತಾ ಇರ್ತೀರ ಸಿನಿಮಾಗಳಲ್ಲಿ ನೀವು. ತುಂಬಾ ಜನ ಆ ತರ ಎಂಗೇಜಿಂಗ್ ಆಗಿರಲ್ಲ, ಸೊ ಅಂತವ್ರಿಗೆ ಏನ್ ಹೇಳ್ತೀರಿ? ಅಲ್ಲ, ನನ್ ಬ್ಯಾಕ್ ಬೋನ್ ಚೆನ್ನಾಗಿದೆ. ಈ ಮೂವಿ ಕೋ ಡೈರೆಕ್ಟರ್ ರವಿ ಇದಾರೆ, ಮತ್ತೆ ದೇವಣ್ಣ ಕಾಸ್ಟ್ಯೂಮ್ ಡಿಸೈನರ್, ಅನೂಪ್ ಅಸಿಸ್ಟೆಂಟ್. ಸರ್ ನನಗೆ ಉತ್ತರ ಬರ್ಲಿಲ್ಲ ಸರ್. ಅದೇ ಆ ರೀತಿ ಒಂದು ಸ್ಟ್ರಾಂಗ್ ಇದ್ದಾಗ ಎಲ್ಲ ಒಂದ್ ಕಡೆ ರೀರೆಕಾರ್ಡಿಂಗ್ ನೋಡಿ. ಜುಡ ಎಷ್ಟು ಬಿಸಿ ಇದ್ದಾನೆ ಅಂದ್ರೆ ಮೂವಿಗೂ DTSಗೂ ಬಿಡಿ, ಇವತ್ತು ಪ್ರೆಸ್ ಮೀಟ್ಗೂ ಸಿಕ್ಕಿಲ್ಲ ನನಗೆ. ಸೊ ಆ ರೀತಿ ಇದ್ದಾಗ ಒಂದೊಂದು ಪೋರ್ಷನ್ ಅಲ್ಲಿ ನಾನು ಬೇಕಾದ್ರೆ ಜಂಪ್ ಆದಾಗ ಈ ಮೂವಿನ ಶೀಲಮ್ಗೆ ತುಂಬಾ ಸಲ ಹೇಳಿದ್ದೀನಿ ಡಬ್ಬಿಂಗ್ ಬೇರೆ ಆರ್ಟಿಸ್ಟ್ ಅಂದ್ರೆ ಹೀರೋ ಅಂತ ಇದ್ರು ಬೇರೆ ಆರ್ಟಿಸ್ಟ್ ಡಬ್ಬಿಂಗ್ ನೋಡ್ಕೋಬೇಕಾದ್ರೆ ಶೀಲಮ್ಮೆ ಹೋಗಿ ನೋಡ್ಕೊಂಡಿದ್ದಾರೆ. ಸೊ ಆ ರೀತಿ ಒಂದು ಭುಜಬಲ ಇರಿದಾಗ ನಾನು ಮೂವ್ ಆನ್ ಆಗಿರ್ತೇನೆ ಕೆಲವೊಂದ್ಸಲ. ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅಫ್ಕೋರ್ಸ್ ಮೋಕ್ಷ ಬಿಡಮ್ಮೆ ಹೇಳ್ದಂಗೆ ಆ ರೀತಿ ಇದಿಲ್ಲ. ಅಂದ್ರೆ ಅಫ್ಕೋರ್ಸ್ ನಾವು ಒಳ್ಳೆ ಆರ್ಟಿಸ್ಟ್ ನ ಹುಡುಕ್ತಾ ಇರ್ತೀವಿ. ಸೊ ಆ ರೀತಿ ಸಿಕ್ಕಿದ್ ನೀವು. ಇನ್ ನಿಮ್ ಆಕ್ಟಿಂಗ್ ಬಗ್ಗೆ ನಾನು ಹೇಳಲ್ಲ, ಯಾಕಂದ್ರೆ ಅವ್ರ ಸಿನಿಮಾ ನೋಡ್ಲಿ ಅಂತಾನೆ ಅನ್ಕೊಂತೀನಿ. ಅವ್ರು ಹೇಳ್ಬೇಕು. ನಾನು ಇನ್ನು ಈ ಶೀಲಂ ಬಗ್ಗೆ ಆಗ್ಲಿ, ಸಾತ್ವಿಕಾ ಬಗ್ಗೆ ಆಗ್ಲಿ, ಅದು ಮೋಕ್ಷ ಬಗ್ಗೆ ಆಗ್ಲಿ ನಾನು ಏನೂ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದಾರೆ ಅಂದ್ರೆ ಅದು ನನಗೆ ಹೊಗಳೋದಂಗೆ, ಅಥವಾ ಏನಾದ್ರು ಮಿಸ್ಟೇಕ್ ಇದ್ರು ಅದು ನನಗೆ ತೆಗಳೋದಂಗೆ. ಸೊ ಅದನ್ನ ನಾನು ನಿಮ್ ರಿವ್ಯೂಸ್ ಅಲ್ಲಿ ಹೋಗ್ತೀನಿ. ಬಟ್ ಅಫ್ಕೋರ್ಸ್ ಸರ್ಪ್ರೈಸ್ ಇರುತ್ತೆ ನಿಮ್ಗೆ ಮೂವಿ ನೋಡಿದ್ಮೇಲೆ ಇವ್ರು 3 ಜನದ ಪರ್ಫಾರ್ಮೆನ್ಸಸ್ ಅಂತ ಅನ್ಕೊಳ್ತೀನಿ. ಅದು ಬಿಟ್ರೆ ಅಶ್ವಿನ್ ಡಿಸೈನ್ ಅವ್ನು ನನ್ನ ಅಲ್ಮೇಲಮ್ಮಿಂದ ಅವ್ನು ಪೋಸ್ಟರ್ ಡಿಸೈನ್ ಮಾಡ್ಕೊಂಡಿದ್ದಾನೆ. ಬಟ್ ಈ ಫಿಲಮ್ ಪೋಸ್ಟರ್ಗಳು ಅಂದ್ರೆ ನಾವು ಇಲ್ಲಿ ಪ್ಲೇ ಮಾಡಕ್ ಆಗ್ತಿಲ್ಲ. ಬಟ್ ನೀವು ನೋಡಿ ದಯವಿಟ್ಟು, ಅವ್ನು ತುಂಬಾ ಅಂದ್ರೆ ಚೆನ್ನಾಗಿ ಮಾಡಿದ್ದಾನೆ, ತುಂಬಾ ಎಫರ್ಟ್ ಆಗಿ ಮಾಡಿದ್ದಾನೆ. ಅವನ್ನೆಲ್ಲ ರೆಕಗ್ನೈಸ್ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ. ಜುಡ ಅಫ್ಕೋರ್ಸ್ ಥ್ರೂ ಔಟ್ ಇದ್ವಿ, ಮತ್ತೆ ಸಂತೋಣ ನಾವೆಲ್ಲ ಫ್ಯಾಮಿಲಿ ತರ, ಅಂದ್ರೆ ಬರ್ತಡೇ ಸಿಗ್ತೀವಿ, ಮಾತಾಡ್ತಿರ್ತೀವಿ. ಸೊ ಸಿನಿಮಾ ಬಗ್ಗೆ ನಾನು ನಿಂತ್ಕೊಂಡು ಈಗ ರಮೇಶ್ ಸರ್ ಬಗ್ಗೆ ಆಗ್ಲಿ, ಸಂತೋಷನ್ ಬಗ್ಗೆ ಆಗ್ಲಿ ಹೊಗಳಬೇಕು ಅಂದ್ರೆ ಅದೊಂಥರ ನನ್ ಬಿಟ್ಟು ಆಚೆ ಬಂದು ಹೊಗಳಬೇಕು ಅನ್ಸುತ್ತೆ. ಯಾಕಂದ್ರೆ ನಾವು ಅಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಮತ್ತೆ ರಮೇಶ್ ಸರ್ ಅಂದ್ರೆ ನಾವು ಒಂದು ಸಲ ಪ್ರೇಮ ಕಥೆ ಟೈಮಲ್ಲಿ ನಾವು ಹೋಗ್ಬೇಕಾದ್ರೆ ಕರಣ್ ಜೋಹರ್ ಆಫೀಸ್ ಮುಂದೆ ಹೋಗ್ತಾ ಇದ್ದು ಸಾಂಗ್ ರೆಕಾರ್ಡಿಂಗ್ ಹೋಗ್ತಾರೆ. ಕರಣ್ ಜೋಹರ್ ಆಫೀಸ್ ಅಂದಾಗ ಸರ್ ಹೇಳೋದು, ಕನ್ನಡ ಇಂಡಸ್ಟ್ರಿ ನಾನು ಈ ರೀತಿದೊಂದು ಆಫೀಸ್ ಮಾಡಿ ತಿಂಗಳಿಗೆ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ಬೇಕು, ಆ ರೀತಿದೊಂದು ನಂದೊಂದು ಬ್ಯಾನರ್ ಇರ್ಬೇಕು ಅಂತಂದ್ರು. ಸೊ ಅಂದ್ರೆ ಬೈ ಹಾರ್ಟ್ ಒಪ್ಕೊಳ್ತೀನಿ ಆ ರೀತಿ. ಅಂದ್ರೆ ಒಂದ್ ಆಗ್ಬೇಕು, ಒಂದು ಪ್ರೊಡಕ್ಷನ್ ಹೌಸ್ ಆಸೆ ಇದ್ದವ್ರಿಗೆ ಅರ್ತಿದ ಅಂದ್ರೆ ಗೆಲುವು ಸಿಕ್ಕಿ ಒಂದು ಫೈನಾನ್ಷಿಯಲಿ ರೊಟೇಷನ್ ಆಗಿ ಆಮೇಲೆ ಅವರು ಅಂದ್ರೆ ಸ್ಟಾರ್ಸ್ಗೆ ಮಾಡ್ಬೇಕು ಅನ್ನೋದಿಲ್ಲ. ಒಂದ್ ಒಳ್ಳೆ ಕತೆ ಆದ್ರೆ, ಸರ್ ಈಗಲೂ ಕತೆ ಕೇಳ್ತಿರ್ತಾರೆ, ಒಳ್ಳೆ ಕತೆ ಆದ್ರೆ ಅವ್ರು ನೆಕ್ಸ್ಟ್ ಒಂದು ಒಳ್ಳೆ ಟೀಮ್ ಜೊತೆ ಮತ್ತೆ ವರ್ಕ್ ಮಾಡ್ತಾ ಇದಾರೆ. ಸೊ ಆ ರೀತಿ ಆದ್ರೆ ಸರ್ ಮಾಡ್ಕೊಂಡೇ ಹೋಗ್ತಾರೆ ಇಂಡಸ್ಟ್ರಿಯಲ್ಲಿ. ಸರ್ ಮಲಯಾಳಂನಲ್ಲಿ ಈ ಸಿನಿಮಾ ಫಸ್ಟ್ ಟೈಮ್ ರಿಲೀಸ್ ಆಗ್ತಾ ಇದೆ. ಹೌದೌದು, ಅಂದ್ರೆ ಅದೇ ಡಬ್ಬಿಂಗ್ ಬಂದ್ಮೇಲೆ ಸಿಂಪಲ್ ಅಷ್ಟೇ ಅವೆಲ್ಲ ಆಗಿದಾವೆ. ಬಟ್ ಥಿಯೇಟರ್ಗೆ ಆಗಿಲ್ಲ, ಥಿಯೇಟರ್ ಫಸ್ಟ್ ಟೈಮ್ ಅನ್ಸುತ್ತೆ. ಹರೀಶ್ ಅರಸೋಕೆ ಜುಡಸಟಿ ಬಂದಿಲ್ಲ, ಸೊ ಹೇಳೋದು ಎಷ್ಟು. ಮತ್ತೆ DTS ರಾಹುಲ್ ಅಂತ ಸೌಂಡ್ ಇಂಜಿನಿಯರ್ ಸುರೇಶ್ ಸರ್, ಥ್ಯಾಂಕ್ ಯು. ಮಂಜು ಪ್ರೊಡಕ್ಷನ್ ಡಿಸೈನರ್, ಮೋಹನ್ ಸ್ಟೋರೀಸ್ ಹೋಗಲ್ಲ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಅವರು ಅಂದ್ರೆ ಫಿಸಿಕಲಿ ಕೂಡ ಹರ್ಟ್ ಮಾಡ್ಕೊಂಡು ನಮ್ಮ ಮೂವಿ ಅಂದ್ರೆ ಏಟಾಗಿದ್ದ ರಾತ್ರಿನೇ ಬಂದು ಅವ್ರು ಶೂಟಿಂಗ್ ಜಾಯ್ನ್ ಆದ್ರು. ಸೊ ಅವಕ್ಕೆಲ್ಲ ನಾನು ತುಂಬಾ ಆಭಾರಿಯಾಗಿರ್ತೀನಿ ಮೇಡಮ್. ಅಫ್ಕೋರ್ಸ್ ನಿಮಗೂ ಕೂಡ. ಬಟ್ ನೀವು ಎಷ್ಟು ಹೊಗಳುತ್ತೀರಾ ಅಂದ್ರೆ ಇಷ್ಟು ಸಪೋರ್ಟ್ ನಮ್ಗೆ ಪಬ್ಲಿಸಿಟಿ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಬರ್ತಿಲ್ವಲ್ಲ ಅಂತ ಅನ್ಸುತ್ತೆ. ಹಂಗೆ ಸುಮ್ಮನೆ ಹೇಳಿದೆ ನಾನು, ಏನೋ ಕಾಂಟ್ರವರ್ಸಿ. ಓಕೆ, ಥ್ಯಾಂಕ್ ಯು. ಕಲಿಕೆ ಅನ್ನೋದು ನಿರಂತರವಾದ ಪ್ರಕ್ರಿಯೆ ಅಂತೀವಲ್ಲ, ಹಾಗೆ ಇಷ್ಟು ಸಾಲು ಚಿತ್ರಗಳನ್ನ